ಸರ್, ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಎಲ್ಲ ಇದಕ್ಕೂ ಹೇಳ್ತೀವಿ. ಕೆಲವು ಕಡೆ ಪತ್ರ ಸಿಕ್ಕವರು ಬರಲಿ ಅಂತಾನೆ ನಾನು ಮನವಿ ಮಾಡ್ತೀನಿ. ಎಷ್ಟೇ ಜನ ಬಂದ್ರು ನಾವು ಮಾಡ್ತೀವಿ. ಎಷ್ಟೇ ಜನ ಬಂದ್ರು ಅನ್ನ ಸಂಪರ್ಕ ಮಾಡೋದಕ್ಕೆ ಎಲ್ಲ ಕಾರ್ಯಕ್ರಮ ಕುಮಾರಣ್ಣವರು, ನಮ್ಮ ಅಣ್ಣ, ನಮ್ಮ ತಮ್ಮದಿರು, ನಮ್ಮ ತಂಗಿ ಎಲ್ಲ ಸೇರಿ ಮಾಡಕ್ ಮಾಡಿ. ವಿಧಿವಿಧಾನ ಏನಿದೆ ನಮ್ಮ ಸಮಾಜದ ವಿಧಿವಿಧಾನದ ಪ್ರಕಾರ ಮಾಡಿದರೆ. ಅವ್ರು ಇವತ್ತಿನವರೆಗೆ ಮನೆಯಲ್ಲಿ ಒಂದಿನ ನಾನ್ ವೆಜ್ ಮಾಡಿದ್ದಿಲ್ಲ. ಮನೆ ಒಳಗಡೆ ಅವರು ಯಾವುದೇ ಅವರು ಪೂರ್ತಿ ಸಸ್ಯಾಹಾರಿ ನಮ್ಮ ತಾಯಿ. ಆಮೇಲೆ ಪೂಜೆ ಹೆಂಗಿತ್ತು ಅಂದ್ರೆ ಯಾವ ಮಂತ್ರ ಹೇಳಕ್ ಬರೋದಿಲ್ಲ ಅನ್ನಂಗಿತ್ತು. ಬೆಳಿಗ್ಗೆ ಇದ್ರೆ ಬುಕ್ಗಳೆಲ್ಲ ಇನ್ನೂ ಇದೆ. ಕೆಲವು ಬುಕ್ಕನ್ನ ಮೊನ್ನೆ ಇದಕ್ಕೆ ಹಾಕಿದೀವಿ ಸಮಾಜ. ಅವರು ಹಿಂಗ್ ತೋರಿಸ್ತಾ ಇದ್ರು ಅಲ್ಲಿಗೆ ಹಾಕಿ. ರಂಗನಾಥ ಸನ್ನಿಧಿನಲ್ಲೇ ಅವ್ರನ್ನ ಶನಿವಾರ ರಂಗನಾಥನ ಇದು ಲಕ್ಷ್ಮೀದಾಸ್ ಶನಿವಾರ ಅಲ್ಲೇ ನಾವು ಅವರ ಸಮಾಜ ಇದು ಮಾಡಿದ್ವಿ. ಯಾರೇ ಇದ್ರು ಎಲ್ಲ ಗುರುಗಳಿವೆ. ಚೆನ್ನಮ್ಮನವರೇ ಬನ್ನಿ, ಶೃಂಗೇರಿ ಗುರುಗಳು ಚೆನ್ನಮ್ಮನವರೇ ಬನ್ನಿ, ಕೂತ್ಗಳಿದ್ರು ದೊಡ್ಡವರು, ಸುತ್ತೂರು ಮಠದವರು, ನಮ್ಮ ದೊಡ್ಡ ಗುರುಗಳು. ಅವತ್ತಿನ ಕಾಲದಲ್ಲಿ 80ನೇ ಇಸ್ವಿಲಿ ಅಲ್ಲೇ ಇದ್ರು ಅವರು. ಅಲ್ಲೇ ಪಡವಲಿಪ್ಪೋದಿನ ವಾಸ ಇದ್ದು. ಅವರು 4-5 ವರ್ಷ ಪಡವಲಿಪ್ಪೋದಿನ ವಾಸ ಇದ್ರು. ನಮ್ಮ ತಂದೆ ತಾಯಿ ಎಲ್ಲ ಒಂದು 5-6 ವರ್ಷ ಪಿರಿಯಡಿಕ್ ಇಷ್ಟ ಆದ್ರೂ ಅಲ್ಲೇ ಇದ್ರು. ಆಮೇಲೆ ಅವರು ಆ ಕಾಲದಲ್ಲಿ ಕುಂಜಲಗಿರಿ ಸ್ವಾಮಿಗಳನ್ನ ಕರೆಸಿ ಪಾದ ಪೂಜೆ ಮಾಡಿ ಆ ಕಾಲದಲ್ಲಿ 79-80ರಲ್ಲಿ 10,000 ರೂಪಾಯಿ ಕಾಣಿಕೆ ಕೊಟ್ಟರು. ಅವತ್ತು ಆ ಕಾಲದಲ್ಲಿ ಒಂದು ಸುಮಾರು 4-5 ಸಾವಿರ ಜನಕ್ಕೆ ಊಟ ಹಾಕಿ ದೊಡ್ಡ ಸ್ವಾಮಿಗಳಿಗೆ ಪಾದ ಪೂಜೆ ಮಾಡಿ ಪಡಲಿಪ್ಪದಲ್ಲೇ ಮಾಡಿದ್ರು. ಎಲ್ಲ ಸ್ವಾಮೀಜಿಯವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ನಮ್ಮ ಜಿಲ್ಲೆ ಎಲ್ಲ ಸ್ವಾಮಿಗಳು ಬಂದು ಅವರ ಆತ್ಮಕ್ಕೆ ಒಂದು ಕೋರಿರೋದ್ರಿಂದ ಶಾಂತಿ ಅವರಿಗೆ ಒಳ್ಳೇದಾಗಲಿ ಅಂತ ಅವ್ರಿಗೂ ಸ್ವಾಮಿಗಳಿಗೆ, ಎಲ್ಲ ಮಠದ ಸ್ವಾಮಿಗಳಿಗೆ, ಸುತ್ತೂರು ಬುದ್ಧಿಯರು ಬಂದಿದ್ರು. ನಮ್ಮ ಒಕ್ಕಲೂರು ಸ್ವಾಮಿಗಳು, ನಿರ್ಮಲಾನಂದ ಸ್ವಾಮಿಗಳು ಬಂದಿದ್ರು. ಮತ್ತೆ ಶೃಂಗೇರಿ ಸ್ವಾಮಿಗಳು ಕಳಿಸ್ಕೊಟ್ಟಿದ್ರು. ಎಲ್ಲ ರಾಜ್ಯದ ಎಲ್ಲ ಸ್ವಾಮಿಗಳು ಸಹ ಸೇವೆಗೆ ಬಂದು ದರ್ಶನ ಮಾಡಿದ್ದಾರೆ. ಮುರುಘಮಠದ ಸ್ವಾಮಿಗಳು ಇರ್ಬೋದು. ಎಲ್ಲ ನನಗೆ ನಾನು ಬಂದ್ಬಿಟ್ಟೆ ಅವತ್ತು ರಾತ್ರಿ. ಅವ್ರಿಗೆಲ್ಲ ಸ್ವಾಮಿಗಳಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ತಾಯಿಯರ ಇದಕ್ಕೆ ಬಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರಿದ್ರಿಂದ ಪರಮ ಪೂಜ್ಯ ಎಲ್ಲ ಸ್ವಾಮಿಗಳ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಇಲಾಖೆ, ಕಂದಾಯ ಇಲಾಖೆ, ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಎಲ್ಲ ಏನು ನಮ್ಮ ತಾಯಿ ಅಭಿಮಾನಿಗಳಿದ್ದಾರೆ ಅವರೆಲ್ಲ ಬರಬೇಕು. 35 ತಾರೀಕು ಅವ್ರ ಆತ್ಮಕ್ಕೆ ಶಾಂತಿ ಸಿಗಂಗೆ ತಗೊಂಡು ಇದು ಮಾಡಬೇಕು ಅಂತ ಹೇಳಿ ಕೋರ್ತೀನಿ. ಬಂದವರ ಭಾಗವಹಿಸಿ ಅವರಿಗೆ ಆತ್ಮಕ್ಕೆ ಒಂದು ಶಾಂತಿ ಸಿಗೋದಕ್ಕೆ ತಮ್ಮದು ಒಂದು ನಾಳೆನೂ ದಿನ ಇದಿರುತ್ತೆ. ಅವರು ತಾಲೂಕಿನ ಶಾಸಕರು ಮಾಡ್ತಾ ಇದ್ರು. ಎಲ್ಲ ತಾಲೂಕಲ್ಲಿ ಅವ್ರು ಮಾಡ್ತಾ ಇದ್ರು. ನಾನು ಯಾಕೆಂದ್ರೆ ಮೊನ್ನೆ 3 ತಿಂಗಳಿಗೆ ಹಾಲು ಕೊಡ್ತಾ ಇರ್ತಲ್ಲ, ಬಂದು ತಮ್ದೆಲ್ಲ ಒಂದು ಮಾತು ಹೇಳಬೇಕು ಅಂತ ಬಂದು ಆಮೇಲೆ ಜಿಲ್ಲಾ ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ಆಹ್ವಾನ ಕಳಿಸ್ಕೊಡ್ತೀನಿ. 8 ತಾಲೂಕಿನ ಪತ್ರಿಕಾ ಸ್ನೇಹಿತರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರೂ ಬರಬೇಕು ಅಂತ ನಾನು ನಿಮ್ಮ ಮುಖೇನ ಕೋರ್ತೀನಿ ಸರ್.